ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತೀವಿ. ಈಗ ಕರ್ನಾಟಕ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಡಿ.ಎಡ್‌ಗೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೇಳ್ತಾ ಇದ್ರಿ. ಅಪ್ಲಿಕೇಶನ್ ಹಾಕ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಇವಾಗ ಕೊನೆ ದಿನಾಂಕ ಏನಿತ್ತಲ್ಲ ಅದು ಆಗಿರುವಂಥದ್ದು. ನಂತರದಲ್ಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ಡಿ.ಎಡ್ ವಿದ್ಯಾರ್ಥಿಗಳಿಗೆ ದಿನಾಂಕ ಅಂತೂ ವಿಸ್ತರಣೆ ಮಾಡಿದ್ದಾರೆ. ಇದಕ್ಕೆ 2025-26ನೇ ಸಾಲಿನಲ್ಲಿ. ಆದರೆ ಬಿ.ಎಡ್ ಅರ್ಜಿ ಯಾವಾಗ ಕರೀತಾರೆ 2025-26ನೇ ಸಾಲಿನಲ್ಲಿ ಯಾವಾಗ ಅರ್ಜಿನ ಪ್ರಾರಂಭ ಆಗುತ್ತೆ, ನಂತರದಲ್ಲಿ ಕಾಲೇಜ್ ಯಾವಾಗ ಶುರುವಾಗುತ್ತೆ ಬಿ.ಎಡ್ ವಿದ್ಯಾರ್ಥಿಗಳು ಅಂತಾನು ಕೇಳ್ತೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಂತೀರಾ. ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಮತ್ತು ಅಧಿಕೃತ ಮಾಹಿತಿಗಳನ್ನ ನೋಟಿಫಿಕೇಶನ್ಗಳನ್ನ PDFsಗಳನ್ನ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಂಡಂತ ಪಕ್ಷದಲ್ಲಿ ನಿಮ್ಮ ಹೆಸರಿನ ಪಕ್ಕದಲ್ಲಿ ಒಂದು ಬ್ಯಾಜಸ್ ಬರುತ್ತೆ, ಕಿರೀಟ ತರ ಸಿಂಬಲ್ ಬರುತ್ತೆ. ಆ ಮುಖಾಂತರದಲ್ಲಿ ನಮ್ಮ ಮತ್ತೆ ಬ್ರಾಡ್ಕಾಸ್ಟ್ ಚಾನಲ್ಗಳಿಗೂ ಓಪನ್ ಆಗುತ್ತೆ ನಿಮಗೆ. ನಂತರದಲ್ಲಿ ಮೆಂಬರ್ಸ್ ಕೂಡ ಆಗ್ತೀರಾ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಟೋರಿಗಳಾಗಿರ್ಬೋದು, ಒಂದು ಪೋಸ್ಟ್ಗಳಾಗಿರ್ಬೋದು ವೀಕ್ಷಣೆ ಮಾಡಬಹುದಾಗಿರುತ್ತೆ. ನಿಮ್ದರ ಪ್ರಶ್ನೆಗಳಿದ್ರು ಕೂಡ ಹೆಚ್ಚುವರಿಯಾಗಿ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಸಾಕಷ್ಟು ಮೆಸೇಜ್ಗಳು ಬರ್ತಿರುತ್ತೆ. ಬಟ್ ನೀವು ಮೆಂಬರ್ ಆದಂಥ ಪಕ್ಷದಲ್ಲಿ ನಿಮ್ಮ ಒಂದು ಮೆಸೇಜ್ಗಳು ನಮಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ, ನಂತರದಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಇನ್ಸ್ಟಾಗ್ರಾಮ್ ಅಂತ ಹೇಳ್ತಾ, ಯೂಟ್ಯೂಬ್ನಲ್ಲೂ ಕೂಡ ಜಾಯ್ನ್ ಆಪ್ಷನ್ ಇರುತ್ತೆ. ಅದರ ಸೌಲಭ್ಯನ ಕೂಡ ಪಡ್ಕೋಬಹುದಾಗಿರುತ್ತೆ. ಅಲ್ಲಿ ಕೂಡ ಒಂದು ಬಿ.ಎಡ್ ಒಂದು TET ಆಗಿರ್ಬೋದು, ಬಿ.ಎಡ್ ಆಗಿರ್ಬೋದು, ಡಿಗ್ರಿದು ಒಂದು ಜಾಯ್ನ್ ಆಪ್ಷನ್ ಕೂಡ ಇರುತ್ತೆ. ಅದರ ಮುಖಾಂತರ ಕೂಡ ಹೆಚ್ಚುವರಿ ಮಾಹಿತಿ ನಿಮಗೆ ಪರ್ಟಿಕ್ಯುಲರ್ ವಿಷಯಗಳಲ್ಲಿ ಡೌಟ್ ಇದ್ರೆ ಅದರ ಮುಖಾಂತರ ಕೂಡ ನೀವು ಅಲ್ಲಿ ಮೆಸೇಜ್ ಮಾಡೋದ್ರ ಮುಖಾಂತರ ಕೂಡ ಕಮೆಂಟ್ ಮಾಡೋದ್ರ ಮುಖಾಂತರ ಆ ವಿಡಿಯೋ ಇಂಥದ್ದು ಬೇಕು ನಮಗೆ ಡೌಟ್ ಇದೆ ಅಂತಂದ್ರೆ ಅದರ ವಿಡಿಯೋನ ಮಾಡಿ ಮಾಹಿತಿನ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೀಗ ಒಂದು ಡಿ.ಎಡ್‌ನ ಅರ್ಜಿ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಡೋದಕ್ಕೆ ಮುಂಚೆ ಬಿ.ಎಡ್ ಬಗ್ಗೆ ಮಾಹಿತಿನ ಕೊಟ್ಬಿಡ್ತೇವೆ ವಿದ್ಯಾರ್ಥಿಗಳಿಗೆ. ಅದರಲ್ಲಿ ನೋಡಬಹುದಾಗಿರುತ್ತೆ. ನಂತರದಲ್ಲಿ ಡಿ.ಎಡ್‌ದು ಕೂಡ ವಿದ್ಯಾರ್ಥಿಗಳಿಗೆ ಹಾಕಿರ್ತೀವಿ, ನೋಡ್ಕೊಬೋದಾಗಿರುತ್ತೆ. ಡಿ.ಎಡ್‌ದು ವಿದ್ಯಾರ್ಥಿಗಳಿಗೆ ಅರ್ಜಿನ ವಿಸ್ತರಣೆ ಮಾಡಿದ್ದು ಜೂನ್ ತಿಂಗಳ 5ನೇ ತಾರೀಕು 2025ರ ತನಕ ವಿದ್ಯಾರ್ಥಿಗಳಿಗೆ ದಿನಾಂಕ ವಿಸ್ತರಣೆ ಆಗಿರುತ್ತೆ. ಆ ವಿದ್ಯಾರ್ಥಿಗಳು ಅಲ್ಲಿ ತನಕ ಅಪ್ಲಿಕೇಶನ್ಗಳನ್ನ ಹಾಕಬಹುದಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ಕೊಂತ ಇದ್ದೀರಾ. ಈ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಆ ಅಪ್ಲಿಕೇಶನ್ಗೆ ದಿನಾಂಕವನ್ನು ವಿಸ್ತರಣೆ ಮಾಡಿ ಮಾಹಿತಿನ ಕೊಟ್ಟಿದ್ದಾರೆ. ಇಲಾಖೆ ಕಡೆಯಿಂದ CSE ಹಂತದಿಂದ ವಿದ್ಯಾರ್ಥಿಗಳಿಗೆ ದಾಖಲಾತಿಗೆ ಸಂಬಂಧಪಟ್ಟಂತೆ ದಿನಾಂಕ ವಿಸ್ತರಣೆ ಆಗಿದೆ ಅಂತ ಅಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಇದೀಗ ಒಂದು ಬಿ.ಎಡ್ ವಿದ್ಯಾರ್ಥಿಗಳು 2025-26ನೇ ಸಾಲಿನಲ್ಲಿ ಅರ್ಜಿ ಸಂಬಂಧಪಟ್ಟಂತೆ ಕೇಳ್ತಿದ್ದೀರಿ. ಯಾವಾಗ ನಾವೀಗ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೇವೆ, ಈಗ ನಾವು ಮಾಸ್ಟರ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದೇವೆ. ಅಥವಾ ಮಾಸ್ಟರ್ ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳು, ಡಿಗ್ರಿ ಕಂಪ್ಲೀಟ್ ಆಗಿರೋರೆಲ್ಲರೂ ಕೂಡ ಒಂದು ಡೌಟ್ಸ್ ಇರ್ತವೆ. ಯಾವಾಗ ಬಿ.ಎಡ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂದ್ರೆ ಗೌರ್ಮೆಂಟ್ ಸೀಟ್‌ಗೆ ಸಂಬಂಧಪಟ್ಟಂತೆ. ಪ್ರೈವೇಟ್ ಅಂದ್ರೆ ಡೈರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಸೀಟ್‌ಗೆ ಹೋಗಿ ಅಡ್ಮಿಷನ್ ಆಗ್ತಾರೆ. ಗೌರ್ಮೆಂಟ್ ಸೀಟ್‌ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆದ ಸಂದರ್ಭದಲ್ಲಿ ಫೀಸ್ ಕೂಡ ಕಡಿಮೆ ಬರುತ್ತೆ. ಈಗ ಆ ಒಂದು ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟ್‌ನ ಅರ್ಜಿ ಯಾವಾಗ ಪ್ರಾರಂಭ ಅಂತ ಪ್ರಶ್ನೆಗಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸುವಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷಗಳೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೋಡಿದ್ರೆ ಅಕ್ಟೋಬರ್ ತಿಂಗಳಿಂದ ನವೆಂಬರ್ ತಿಂಗಳ ಒಳಗಡೆ ಕಾಲ್ ಮಾಡಿರ್ತಾರೆ. ಕಳೆದ 2023ರಲ್ಲಿ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ತಿಂಗಳ 31 ಕಾಲ್ ಮಾಡಿದ್ರು. 2024ರಲ್ಲಿ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ತಿಂಗಳ 15ನೇ ತಾರೀಕಿಗೆ ಕಾಲ್ ಮಾಡಿದ್ರು. ಈ ಬಾರಿನೂ ಕೂಡ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ ತಿಂಗಳ 15ನೇ ತಾರೀಕಿನ ಆಸುಪಾಸಿನಲ್ಲಿ ಕಾಲ್ ಮಾಡೋ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಅಕ್ಟೋಬರ್ ಮಂತ್ ಅಲ್ಲಂತೂ ಬಿ.ಎಡ್‌ನ ಅರ್ಜಿ ಕರೀತಾರೆ ವಿದ್ಯಾರ್ಥಿಗಳಿಗೆ. ಅಂದ್ರೆ ಗೌರ್ಮೆಂಟ್ ಸೀಟ್‌ಗೆ ಸಂಬಂಧಪಟ್ಟಂತೆ CSE ಹಂತದಿಂದ ಸರ್ಕಾರಿ ಕೋಟಾದ ಸೀಟು ಸಂಬಂಧಪಟ್ಟಂತೆ 2025-26ನೇ ಸಾಲಿನಲ್ಲಿ ಅಕ್ಟೋಬರ್ ಮಂತ್ ಅಲ್ಲಂತೂ ಕರೀತಾರೆ ವಿದ್ಯಾರ್ಥಿಗಳಿಗೆ. ಮತ್ತೆ ಕಾಲೇಜ್ ಯಾವಾಗ ಓಪನ್ ಆಗುತ್ತಾಗಿದ್ರೆ ಅದೊಂದು ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳಿಗೆ. ಒಂದು ಯೂನಿವರ್ಸಿಟಿ ಮೇಲೆ ಅವಲಂಬನೆ ಆಗಿರುತ್ತೆ ಕಾಲೇಜ್‌ಗಳನ್ನ ಓಪನ್ ಮಾಡುವಂಥದ್ದು. ಅಂದ್ರೆ ಅಪ್ಲಿಕೇಶನ್ ಗೌರ್ಮೆಂಟ್ ಸೀಟ್‌ಗೆ ಸಂಬಂಧಪಟ್ಟಂತೆ ಪ್ರೋಸೆಸ್ ನಡೆಸುವಂಥದ್ದು CSL ಅಂತದೇ ಇರುತ್ತೆ, ಕೇಂದ್ರೀಕೃತ ದಾಖಲಾತಿ ಘಟಕ. ಆದರೆ ವಿದ್ಯಾರ್ಥಿಗಳಿಗೆ ಕಾಲೇಜುಗಳನ್ನ ನಡೆಸುವಂಥದ್ದು ಏನಿರುತ್ತಲ್ಲ, ಅದು ಯೂನಿವರ್ಸಿಟಿ ಅಂಡರ್ ಬರುತ್ತೆ. ಅವರ ಒಂದು ಸಿಲೆಬಸ್ ಪ್ರಕಾರದಲ್ಲಿ ಅವರು ಕಾಲೇಜಿನ ಓಪನ್ ಡೇಟ್‌ಗಳನ್ನ ನಿಗದಿ ಮಾಡ್ಕೊಂತಾರೆ. ಬಟ್ ಮೆಜಾರಿಟಿ ಯಾವಾಗ ಅಂದ್ರೆ ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳುಗಳಿಂದ ಕಾಲೇಜ್ ಅಂತ ಓಪನ್ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ, ಡಿಪೆಂಡಿಂಗ್ ಆನ್ ಯೂನಿವರ್ಸಿಟಿ. ಬಟ್ ಆದರೆ ಜನವರಿ ತಿಂಗಳಂತೂ ಮೆಜಾರಿಟಿ ಕಾಲೇಜಸ್‌ಗಳು ಓಪನ್ ಆಗ್ತವೆ ವಿದ್ಯಾರ್ಥಿಗಳಿಗೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಬೇಕಂತ ಸಂದರ್ಭದಲ್ಲಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಜೊತೆ ಇನ್ಸ್ಟಾಗ್ರಾಮ್ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಹೆಚ್ಚುವರಿ ಮಾಹಿತಿ ನೀವು ಕೂಡ ಪಡ್ಕೋಬಹುದಾಗಿರುತ್ತೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಮಾರಿದೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಸಿಗ್ತಾ ಇರುತ್ತೆ ವಿದ್ಯಾರ್ಥಿಗಳೇ.